ಅವ್ರ ಅಜ್ಜರ್ ಅಂತಾರ, ಅಲ್ಲ ಎರಡೂ ಮಕ್ಕಳನ್ನ ತಗೊಂಡು ಬಂದೀನಿ ನಾನು, ನನಗ ಹೊಟ್ಟಿಗೆ ಊಟ ಇಲ್ಲ, ಇವಕ್ಕೆ ಹೆಂಗೆ ಸಾಕ್ತೀನಿ ಗೊತ್ತಿಲ್ಲ. ಆದ್ರೆ ಕುಮಾರಜ್ಜರು ಎಷ್ಟು ಆಗಿನ ಕಾಲದ ತತ್ವಜ್ಞಾನಿಗಳು ಕುಮಾರಜ್ಜರು, ಎಷ್ಟು ಪಂಡಿತರು ಕುಮಾರಜ್ಜರು ಅಂದರೆ ಅವ್ರಂತಾರ, ದೆಹಲಿಯಿಂದ ಒಬ್ಬ ಮುಸ್ಲಿಂ ಅಬ್ದುಲ್ ಅನ್ನುವ ವ್ಯಕ್ತಿಯನ್ನ ಕರ್ಕೊಂಡು ಬರ್ತಾರ ದೆಹಲಿಯಿಂದ. ಅವಾಗ ಏನು ಟ್ರೈನ್ ಇಲ್ಲ, ಬಸ್ ಇಲ್ಲ, ಏನೂ ಇಲ್ಲ. ಏನು ಬ್ರಿಟಿಷರು ಒಂದಿಷ್ಟು ಗಾಡಿಗಳಿದ್ವಲ್ಲ, ಅವ್ರಿಗೆ ಕೈ ಮುಗಿದು ಬೇಡ್ಕೊಂಡು ಅಬ್ದುಲ್ ಅನ್ನುವ ಹುಡುಗನನ್ನ ಕರ್ಕೊಂಡು ಬಂದು ಗದಿಗಿನೊಳಗೆ ಅಭ್ಯಾಸ ಕೊಡಿಸ್ತಾರೆ. ಮೊದಲು ಗದಗ ಒಳಗಿತ್ತು, ಒಂದಿಷ್ಟು ಜಗಳ ಆಗಿ ಶಿವಯೋಗ ಮಂದಿರಕ್ಕೆ ಬರ್ತಾರ, ಶಿವಯೋಗ ಮಂದಿರ ಒಳಗೆ ಅಭ್ಯಾಸ ಕಳಿಸ್ತಾರ. ಅವು ಎರಡೂ ಕೂಡಿರ್ತಿದ್ವು, ಅವು ಕೈ ಕೈ ಹಿಡ್ಕೊಂಡು ಹೊಕ್ಕಿದ್ವು, ಕೈ ಕೈ ಹಿಡ್ಕೊಂಡು ಬರ್ತಿದ್ವು. ಅಣ್ಣ ತಮ್ಮ ಕಣ್ಣಿಲ್ಲಲ್ಲ, ಎರಡು ಚಲೋ ಇರ್ತಿದ್ವು. ಆದ್ರೆ ವಿಧಿ ಎಷ್ಟು ಕ್ರೂರ ಅಂದ್ರೆ, ಒಂದೇ ಅಣ್ಣ ಏನಿರ್ತಾನಲ್ಲ ಶಿವಬಸಯ್ಯ, ಅವನಿಗೆ ತೀರುವ ಕಣ್ಣು ನೋವಿನಿಂದ ತೀರಿ ಹೋಗ್ತಾನೆ ಒಂದನೇದವ. ಮತ್ತು ಎರಡನೇದವ ಗದಗಯ್ಯನಿಗೆ ಎಷ್ಟು ನೋವಾಗ್ತದ, ನಾನು ಸಾಯಬೇಕು ಅಂತ ನಿರ್ಧಾರ ಮಾಡ್ದ 12-13 ವಯಸ್ಸಿನಲ್ಲಿ. ಕುಮಾರಜ್ಜರಂದ್ರು, ನಿಮ್ಮಣ್ಣ ತೀರಿ ಹೋದ ಅಂತ ನೀನು ಆ ನಿರ್ಧಾರ ತಗೊಂಡೆ ಅಂದ್ರೆ ನಾ ಮುಂದೊಂದು ದೊಡ್ಡ ಸಂಕಲ್ಪ ಮಾಡ್ಕೊಂಡಿನಿ, ಅದು ಬೆಳಕಿಗೆ ಬರೋದಿಲ್ಲಲ್ಲಪ್ಪ. ನೀನು ನನ್ನ ಮಾತು ಕೇಳು, ನನ್ನೇ ನಿನ್ನ ಅಣ್ಣ ಅಂತ ತಗೋ, ನಿನ್ನ ಮಪ್ಪ ಅಂತ ತಗೋ ಅಂತ ಕುಮಾರಜ್ಜರು ಜೋಳಿಗೆ ಒಳಗೆ ಹಾಕ್ಕೊಂಡು ಅಬ್ದುಲ್ ಅನ್ನುವ ಒಬ್ಬ ಸಂಗೀತ ಸಾಮ್ರಾಟ ದೆಹಲಿಯವ, ಅವನು ಕರ್ಕೊಂಬಂದು ಶಾಸ್ತ್ರೀಯ ಸಂಗೀತ ಕಲಿಸ್ತಾರ, ಹಿಂದೂಸ್ತಾನಿ ಸಂಗೀತ ಮಗನಿಗೆ ಕಲಿಸ್ತಾರ, ಗದಗಯ್ಯನಿಗೆ ಕಲಿಸ್ತಾರ. ಅಖಿಲ ಭಾರತ ವೀರಶೈವ ಮಹಾಸಭೆ ನಡೆದಿರ್ತೈತಿ. ಪ್ರಥಮ ಬಾರಿಗೆ ಜಗತ್ತಿನಲ್ಲಿ ಬಸವಣ್ಣನ ವಚನವನ್ನು ಗಾಯನ ಮುಖಾಂತರ ಆ ಹುಡುಗ ಹಾಡಿ ದೊಡ್ಡ ಸಾಧನೆ ಮಾಡ್ತಾನ. ಮುಂದೊಂದು ದಿನ ಅದೇ ಸಣ್ಣ ಹುಡುಗ, ಯಾರಿಗೆ ಗೊತ್ತೇನು, ಅದೇ ಸಣ್ಣ ಹುಡುಗ ಮುಂದೊಂದು ದಿನ ಗದಗಿಗೆ ಹೋಗಿ ವೀರೇಶ್ವರ ಪುಣ್ಯಾಶ್ರಮ ನಿರ್ಮಾಣ ಮಾಡಿ ಪಂಚಾಕ್ಷರಿ ಗವಾಯಿಗಳು ಅವ್ರು ಆಗ್ತಾರ. ಅಂದ್ರೆ ಎಷ್ಟು ದೊಡ್ಡದು ಪಂಚಾಕ್ಷರಿ ಗವಾಯಿಗಳು ಅಂದರೆ ಸರಿಗಮಪ, ಸರಿಗಮಪ ಅಂದ್ರೆ ಪಂಚಾಕ್ಷರಿ ಗವಾಯಿಗಳು. ಇವು ಏನು ನೀವು ಜಗತ್ನ್ಯಾಗ ನಿಮ್ಮ ಪುರಾಣಕ್ಕೆ ಸಂಗೀತ ಎಲ್ಲೇ ತಗೊಂಡು ಹೋಗ್ರಿ, ಅಲ್ಲಿ ಬರೋ ಮಕ್ಕಳೆಲ್ಲ ವೀರೇಶ್ವರ ಪುಣ್ಯಾಶ್ರಮದಿಂದಾನೆ. ವೀರೇಶ್ವರ ಪುಣ್ಯಾಶ್ರಮದೊಳಗೆ ಈಗಲೂ 100, 200, 300 ಕಣ್ಣಿಲ್ಲಾರ್ದ ಮಕ್ಕಳು ಅಭ್ಯಾಸ ಮಾಡಕತ್ತಾವ. ಈ 300 ಹುಡುಗರು ಈಗಲೂ ಅಭ್ಯಾಸ ಮಾಡಕತ್ತಾವ. ಯಾಕ? ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಅವತ್ತು ಜೋಳಿಗ್ಯಾಗ ಆ ಮಗುನ ಹಾಕ್ಕೊಂಡ್ರಂತ ಇವತ್ತು 300 ಕಣ್ಣಿಲ್ಲಾರ್ದ ಮಕ್ಕಳಲ್ಲಿ ಅಭ್ಯಾಸ ಮಾಡಕತ್ತಾವು. ಇದು ಕುಮಾರ ಶಿವಯೋಗಿಗಳ ತಾಕತ್ತಿದು. ಇದನ್ನು ಯಾವತ್ತೂ ನೆನಪಿಟ್ಕೋರಿ ನೀವು. ಯಾವಾಗ ನಿಮಗೆ ಸಂಗೀತ ಬರ್ತೈತಿ ಅವಾಗ ಅಪ್ಪ ಹಾನಗಲ್ಲ ಗುರುಕುಮಾರ ಶಿವಯೋಗಿಯನ್ನು ನೆನೆಸ್ಬೇಕು. ಅಷ್ಟು ದೊಡ್ಡ ಮಹಾತ್ಮ ಕುಮಾರಜ್ಜ. ಒಂದು ದಿನ ಹೆಸರಿಗೆ ಬಡದಾಡಲಿಲ್ಲ, ಒಂದು ದಿನ ದೊಡ್ಡ ಚೇರು ಬೇಕಂತ ಬಡದಾಡಲಿಲ್ಲ. ಎಲ್ಲ ಊರಿನವರು, ಅವಾಗ ಕೊಲೆರಾ ಅನ್ನೋದು ಭಾಳ ಹೊಲಸಿತ್ತದು, ಅದನ್ನು ಎಲ್ಲ ಕಡೆ ಹೆಂಗಾರ ಮಾಡಿ ಬಿಡಿಸ್ಬೇಕು ಅಂದಾಗ ಕುಮಾರಜ್ಜರು ಆಗಿನ ಕಾಲದೊಳಗೆ ಆಯುರ್ವೇದಿಕ್ ಕಲ್ತಿರ್ತಾರ. ಎಲ್ಲರಿಗೂ ಕುಟ್ಟಿ ಬಾಯಾಗ ಹಾಕಿ ಎಲ್ಲ ಕೊಲೆರಾ ಏನು ಬಂದಿರ್ತೈತೆ ಅದನ್ನೆಲ್ಲ ಓಡಿಸ್ತಾರ. ಮತ್ತು ನಿಮ್ಗೆ ಅಡ್ಡಾಡಕ್ಕೆ ಕಾರ್ ಬೇಕಲ್ರಿ ಅಂತ ಕಾರ್ ಕಳಿಸಿದ್ರು, ಕಾರ್ ಹತ್ತಲಿಲ್ಲ. ನಿಮಗೆ ಎತ್ತಿನ ಬಂಡಿಯಾರ ಕಳಿಸ್ತೀವ್ರಿ ಅಂತ ಎತ್ತಿನ ಬಂಡಿ ಕಳಿಸಿದ್ರು, ಎತ್ತಿನ ಬಂಡಿ ಹತ್ತಿಲ್ಲ. ಕುಮಾರಜ್ಜರಂದ್ರು, ನನ್ನ ಕಾಲು ಗಟ್ಟಿ ಅದಾವು, ನನ್ನ ಕಾಲೇ ನನ್ನ ಕಾರ, ಬರ್ತೀನಿ ನಾನು ನಡ್ಕೊಂತಂತ 100-120 ಹಳ್ಳಿಗೆ ನಡ್ಕೊಂತ ಹೋಗಿ ಕೊಲೆರಾ ದೂರ ಮಾಡ್ತಾರಲ್ಲ, ಬಾಯಿ ಒಳಗೆ ಆಯುರ್ವೇದಿಕ್ ಹಾಕಿ ಕೊಲೆರಾ ದೂರ ಮಾಡ್ತಾರ. ಇವರು ನಿಜವಾದ ಸ್ವಾಮಿಗಳು, ನಿಮ್ಮನ್ನು ದಿಕ್ಕು ತಪ್ಪಿಸೋರಲ್ಲ. ಅಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿ. ಇವತ್ತು ಯಾಕೆ ನಾ ಈ ಮಾತು ಹೇಳಿದೆ ಅಂದ್ರೆ, ನಾನು ಈ ಬಟ್ಟೆ ಹಾಕ್ಕೊಂಡಿನಿ ಖಾವಿ, ಇದಕ್ಕೆ ನನಗೆ ಗೌರವ ಆಗಿ ಕಿಮ್ಮತ್ತು ಬಂದೈತೆ ಅಂದ್ರೆ ಅದು ನಮ್ಮಪ್ಪ ಹಾನಗಲ್ಲ ಗುರುಕುಮಾರ ಶಿವಯೋಗಿ ಅಂತಿಂದಾನೆ. ಶಿವಯೋಗ ಮಂದಿರ ಸ್ಥಾಪನೆ ಮಾಡಿ ಎಷ್ಟು ಅದ್ಭುತ. ಈಗ ಒಬ್ಬ ಸ್ವಾಮಿ ವಿವೇಕಾನಂದನನ್ನು ಪರಮಹಂಸರು ರೆಡಿ ಮಾಡಿದ್ರು. ಸಾವಿರ ಸ್ವಾಮಿ ವಿವೇಕಾನಂದರ ಹೊರಗೆ ಬರಬೇಕು, ಕರ್ನಾಟಕದೊಳಗೆ ಸ್ವಾಮಿತ್ವ, ಜನ ಸಮಾಜ ಬದಲಾಗಬೇಕು ಅಂತ. ಈಗಲೂ ಶಿವಯೋಗ ಮಂದಿರದೊಳಗೆ 60-70 ವಟುಗಳು ಅಂದ್ರೆ ನಮ್ಮಂಥ ಮರಿ ಸ್ವಾಮಿಗಳು ಅಭ್ಯಾಸ ಮಾಡೋ ಕೇಂದ್ರ ನಿರ್ಮಾಣ ಹಾನಗಲ್ಲ ಕುಮಾರಜ್ಜರು ಮಾಡಿದರು. ನೀವು ಖುಷಿ ಪಡ್ರಿ, ನೀವು ಹೊರತಿಯವರೆಲ್ಲ ಖುಷಿ ಪಡ್ರಿ. ಯಾಕಂದ್ರೆ 2ನೇ ಅತಿ ದೊಡ್ಡ ತೇರು ಎಲ್ಲೈತಿ ಅಂದ್ರೆ ಅದು ಹೊರತ್ಯಾಗ ಐತದ, ಎಲ್ಲೂ ಇಲ್ಲ. ಮತ್ತು 2ನೇದು ಹೊರತ್ಯಾಗ ಐತಂದ್ರೆ ಅಜ್ಜರ 1ನೇದು ಎಲ್ಲೈತ್ರಿ ನೀವು ಕೇಳ್ಬೋದು. ಕರ್ನಾಟಕದಾಗ 2ನೇದ ನಮ್ಮದು ಅಂದ್ರೆ ನಮ್ಮದು ಒಂದು ಇರ್ಬೇಕಿತ್ತು, 1ನೇದು ಎಲ್ಲೈತಿ ಅಂದ್ರೆ ಹಾನಗಲ್ಲ ಕುಮಾರ ಶಿವಯೋಗಿಗಳು ನಿರ್ಮಾಣ ಮಾಡಿರೋ ಶಿವಯೋಗ ಮಂದಿರ ಒಳಗೆ 1ನೇದೈತಿ. ಮತ್ತು 2ನೇದು ಯಾವರ ಮಠದ್ದು ಇರ್ತಾವಂತ ನಾ ಅನ್ಕೊಂಡಿದ್ದೆ, ಅವರ ಅಜ್ಜರಿಗೆ ಓದಿರ್ತಾರಂತ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ,
ವರ್ತಿ ಗ್ರಾಮದವ್ರು ನೀವು ಎಷ್ಟು ದೊಡ್ಡವರು ಅಂದ್ರೆ ಅಜ್ಜರ ನಮ್ಮ ಊರು ದೊಡ್ಡದೋ ಬಿಡೋದೋ ಗೊತ್ತಿಲ್ಲ, ನಮ್ಮ ಗೋಪುರ ನಮ್ಮ ತೇರು ಎರಡೂ ಅತಿ ದೊಡ್ಡ ನಿಲ್ಲಿಸ್ತೀವಿ ನಾವು, ದೊಡ್ಡವ್ರಂತ ಹಂಗೆ ತೋರಿಸ್ತೀವಿ ನಾವಂತ ದೊಡ್ಡದು ನಿರ್ಮಾಣ ಮಾಡಿರಲ್ಲ. ಇದು ಒಂದು ದೊಡ್ಡ ಸಾಧನೆನೇ. ಇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ಸಂಬಂಧ ಯಾವಾಗ ಅದು ಸಾಧ್ಯ ಅಂದ್ರೆ ಕುಮಾರಜ್ಜರ ಮಾತು. ಅವ್ರು ಅಂದ್ರು ಅವತ್ತ, ನನ್ನ ಮಕ್ಳು ಇವು ಜೋಳಿಗ್ಯಾಗ ಹಾಕ್ರಿ ಅಂತ ಅಂದರು. ಕುಮಾರಜ್ಜರ ಮಾತಿನಿಂದ ಜೋಳಿಗ್ಯಾಗ ಹಾಕ್ಕೊಂಡು ಮಕ್ಕಳು ದೊಡ್ಡವಾಗಿ ಪಂಚಾಕ್ಷರಿ ಗವಾಯಿಗಳಾದು. ನಮ್ಮೂ ಅದಾವು ಮಾತು. ನಮ್ಮ ಮಾತು ಜೋಳಿಗೆ ಬಿಡ್ರಿ, ಅವು ಹರಿದವು ಹೋಗ್ಬೇಕು ಅವು ಜೋಳಿಗೆ. ಅಂಥ ಮಾತು ನಮ್ಮ ಗುಹೇಶ್ವರ ಏನು ಅಲ್ಲಮ್ಮ ಪ್ರಭುಗಳದಾರಲ್ಲ, ಒಂದು ಸುಂದರವಾದ ವಚನ ಹೇಳ್ಯಾರ. ನಾನು ನಿನ್ನ ಸುಮ್ಮನೆ ಓದಬೇಕಾದ್ರೆ ಏನೈತಿ ಈ ವಚನದಾಗ ಅಂತ ನೋಡಿದೆ. ಮಾತೆಂಬುದೇ ಜ್ಯೋತಿರ್ಲಿಂಗ, ಸ್ವರವೆಂಬುದೇ ಪರತತ್ವ, ತಾಳೋಷ್ಟವೆಂಬುದು ನಾದ ಬಿಂದು ಕಳಾತೀತ, ಗುಹೇಶ್ವರ ನುಡಿದ ಸುತಕಿಗಳೆಲ್ಲ ಕೇಳ ಮರುಳೆ ಅಂತ ಅಲ್ಲಮ ಪ್ರಭುಗಳು ಬರ್ದಾರೆ. ಏನಿದರ ಅರ್ಥ? ನೀವೆಲ್ಲ ಅಂತೀರಿ ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕು, ಸಂಗೀತ ಕೇಳಬೇಕು, ಎಲ್ಲ ದೇವರನ್ನ ಸ್ಮರಿಸಬೇಕು ಅಂತೀರಿ. ನಿಜವಾದ ಜ್ಯೋತಿರ್ಲಿಂಗ ಸಂಗೀತ ಸ್ಮರಣೆ ಯಾವುದು ಅಂದ್ರೆ ಅಲ್ಲಮರು ಅಂತಾರ, ಮಾತೇ ನಿಜವಾದ ಮುತ್ತು. ಮಾತಿಂದ ಮನಿ ಕಟ್ಟವರದಾರ, ಮಾತಿಂದ ಮನಿ ಕಟ್ಟವ್ರದಾರ, ಮಾತಾಡಿ ಮನಿ ಕಟ್ಟದವ್ರದಾರ. ಗೊತ್ತಾಗುತ್ತೆ ನಿಮಗೆ ವ್ಯತ್ಯಾಸ. ಮಾತಿಂದ ಮನಿ ಕಟ್ಟವ್ರದಾರ, ಮಾತಾಡಿನೇ ಮನಿ ಕಟ್ಟವ್ರದಾರ. ಮಾತಿಂದ ಮನ ಕಟ್ಟ್ಯಾರ, ಮಾತಿಂದ ಮನ ಮುರಿದಾರ. ಮಾತಿಂದ ಮನಿಗೆ ದೀಪ ಹಚ್ಚಾರ, ಮಾತಿಂದಾನೇ ಇನ್ನೊಬ್ಬರು ದೀಪ ಆರಿಸ್ಯಾರ. ಮಾತಿಂದ ಇನ್ನೊಬ್ಬರಿಗೆ ಬೆಂಕಿ ಹಚ್ಚಾರ, ಮಾತಿಂದಾನೇ ಇನ್ನೊಬ್ಬರು ಬೆಂಕಿ ಆರಿಸ್ಯಾರ. ಮಾತಿತ್ತು ಅಂದ್ರೆ ಮುತ್ತ, ಮಾತಿತ್ತು ಅಂದ ಮೃತ್ಯ, ಸಾವು ಮಾತಿಂದನೇ ಸಾಧ್ಯ. ಮತ್ತು ಇಂಥ ಮಾತು ಹೆಂಗಿರ್ಬೇಕು? ಚಂದ ಇರ್ಬೇಕು. ಈಗ ಯಪ್ಪ ನೀವೆಲ್ಲ ಇರ್ತೀರಿ, ನೀವು ಬಡ 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 ಮನೆಗೆ ಹೋಗಿ ಹೇಳಿದ್ನಲ್ಲ ಮೊನ್ನೆ, ಹೋಳ್ಗಿ ಶ್ವಾಗಿ ಹುಗ್ಗಿದು ಗೊತ್ತೈತಿಲ್ಲ, ಅವು ಮೊನ್ನೆ ನಿನ್ನೆ ವಾಕಿಂಗ್ ಮಾಡಕತ್ತಿದ್ದೆ ನಾನು, ನಂದು ಚಲೋ ಬಾಳೆ ಬಂದೈತಿ. ಅವು ನೀವು ಅವರು ಒಬ್ಬರು ಸರ್ ಅಂದರು, ಅಜ್ಜರ ನೀವು ಹೇಳಿರಿ ಮನೆಗೆ ಹೋಗೋದಕ್ಕೆ ಬಳಿ ಏರ್ಸಕತ್ತಾರ್ರಿ ಅಂದ್ರೆ. ನಾ ಅಂದ್ಯಾ ಇದು ಯಾಕೆ ನಾ ಊರು ಮುಟ್ಟಂಗೆ ಕಾಣಲ್ಲ ಅಂದೆ ನಾನು. ಬೈದ್ರೆ ಏನು ಮಾಡಲಿ, ನಮ್ಮ ಬಳಗ ಹೊಸರು. ನೀವು ಹೇಳಿರಿ ಅಜ್ಜರ, ಚಾ ಮಾಡಂದಿನ್ರಿ, ನಾ ಏನು ಭಾಳ ಮಾಡಂದಿಲ್ಲ, ಚಾ ಮಾಡಂದಿನಿ ಬಳಿ ಏರ್ಸಕತ್ತಾರ. ಮತ್ತು ಏನು ಮಾಡಿದ್ರಪ್ಪ? ಬಡ ಹೋಗಿ ನಾನೇ ಗ್ಯಾಸ್ ಚಾಲು ಮಾಡಿದೆ. ಇದು ಮತ್ತು ಹಿಂಗೆ ಆಗಬಾರ್ದೆವು. ನೀವು ಸುಳ್ಳು ಬಳಿ ಏರ್ಸಿ ನನಗೆ ವಜ್ಜು ಮಾಡಬೇಡ್ರಿ. ಪ್ರಸಂಗ ಎಂಥವ್ರಿಗೆ ಏರಿಸ್ಬೇಕು, ಅವು ತೊಗೊಂಡು ಬಂದವ್ರಿಗೆ ಏರ್ಸಂದಿನ ನಾ. ಪಾಪ ಚಲೋ ಇದ್ದವ್ರಿಗೆ ಏರ್ಸಿ ಅಂದ್ರೆ ನನಗೆ ಕೆಟ್ಟ ಮಾಡಿ ಹೋಗಿತ್ತೀರಿ ನೀವು. ಮಾತು ಮನೆಗೆ ಹೋಗಿರ್ತೀರಲ್ಲ, ಮನೆ ಒಳಗೆ ಹೋದಾಗ ಅವ್ರು ಕುಂತಿರ್ತಾರೆ, ಒಂದಿಷ್ಟು ಪಲ್ಯ ರೊಟ್ಟಿ ಚಪಾತಿ ಮಾಡಿದಾಗ ಚಲೋ ಐತಿ ಅಂದ್ರೆ ಎಷ್ಟು ದೊಡ್ಡವ್ರು ಹಾಕ್ತೀವಿ. ಮಾತು ಎಷ್ಟು ತಾಕತ್ತಿಂದು. ನೀವೀಗ ಬಂದು ನಮ್ದೆಲ್ಲ ಪ್ರವಚನ ಮುಗಿತೈತಿ, ಮುಗಿದ ಮ್ಯಾಗ ಬಂದು ಅಪ್ಪರ ಚಲೋ ಮಾತಾಡಿದ್ರಿ, ಒಂದಿಷ್ಟು ಬದಲಾವಣೆ ಆಯಿತು ಅಂದ್ರೆ ಮನಸ್ಸು ನಮ್ಮದು ಅರಳಲ್ಲೇನು? ಗವಾಯಿಗಳು ಹಾಡ್ತಾರೆ, ಚಲೋ ಹಾಡಿದ್ರಿ ಗವಾಯಿಗಳ ಅಂದ್ರೆ ಎಂಡಿ ಮುಟ್ಟು ತಕ್ಕನು ಅಂದ್ರಲ್ಲ ನನಗೆ ಚಲೋ ಅಂತ ಮನಸ್ಸು ಅರಳೋದಿಲ್ಲನು. ಅದನ್ನು ಬಿಡ್ರಿ ಸ್ವಾಮಿಗಳು, ಏನ್ರಿ ಬರೀ ಅದನ್ನು ಹೇಳ್ತಿರಲ್ರಿ ಅಂದ್ರೆ ಮನಸ್ಸು ಬಾಡ್ತದ ನಂದು. ಮತ್ತು ಏನು ಹಾಡ್ತೀವೋ ಮರ ನಿಂದು ಧ್ವನಿನ ಚಲೋ ಇಲ್ಲ ಅಂದ್ವಿ ಅಂದ್ರೆ ಮನಸ್ಸು ಬಾಡ್ತದ. ಮನಸ್ಸು ಬಾಡಿಸೋದು ಅರಳಿಸೋದು ಏನು ದೊಡ್ಡ ಕೋಟಿ ರೂಪಾಯಿ ಅಲ್ಲ, ನಾಲಿಗೆನೇ. ನಾಲಿಗೆ ಚಲೋ ಇತ್ತು ಅಂದ್ರೆ ಮನಿ ಅರಳತೈತಿ, ನಾಲಿಗೆ ಚಲೋ ಇರಲಿಲ್ಲ ಅಂದ್ರೆ ಮನಿ ಅರಳೋದಿಲ್ಲ. ಮನಯೇವಾಂ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತದ ಭಗವದ್ಗೀತಾ 43.2 ಸ್ವಾರಸ್ಯ.